ಕನ್ನಡದ ಹಿರಿಯ ನಟ ದ್ವಾರಕೀಸ್ ಏನಿಲ್ಲ, ಆದರೆ ಇವರ ಇಬ್ಬರು ಪತ್ನಿಯರು ಯಾರು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ವೀಕ್ಷಕರೇ. ಇವರ ಅಸಲಿ ವಿಚಾರ, ಹೇಗಿದ್ರು, ಹೇಗೆ ಮದುವೆ ಆದರೂ, ಎರಡು ಮದುವೆಯನ್ನ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಕನ್ನಡದ ಕುಳ್ಳ ಎಂದೇ ಜನಪ್ರಿಯತೆ ಪಡೆದ ಸ್ಯಾಂಡಲ್ವುಡ್ನ ಖ್ಯಾತ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕ ದ್ವಾರಕೀಸ್ ಇಂದು ಕೊನೆ ಸೆಳೆದಿದ್ದಾರೆ. ಹೃದಯಾಘಾತದಿಂದ ದ್ವಾರಕೀಶ್ ಇಂದು ಬೆಳಗ್ಗೆ ಸಾವನ್ನಪ್ಪಿದ್ದಾರೆ. ಕಾಕತಾಳೀಯವೆಂದರೆ ಇಂದಿಗೆ ಸರಿಯಾಗಿ 3 ವರ್ಷದ ಹಿಂದೆ ಅಂದರೆ ಏಪ್ರಿಲ್ 16, 2021ರಂದು ದ್ವಾರಕೀಸ್ ಅವರ ಮೊದಲ ಪತ್ನಿ ಅಂಬುಜಾ ತೀರಿಕೊಂಡಿದ್ರು. ಪತ್ನಿ ಸತ್ತ ದಿನವೇ ಇಹಲೋಕ ತ್ಯಜಿಸಿದ್ದಾರೆ ದ್ವಾರಕೀಶ್. ಚಿತ್ರರಂಗಕ್ಕೆ ಕಾಲಿಡುವ ಮುನ್ನವೇ ಅಂಬುಜಾ ಅವರನ್ನ ದ್ವಾರಕೀಶ್ ಪ್ರೀತಿಸಿ ಮದುವೆಯಾಗಿದ್ರು. ಚಿತ್ರದುರ್ಗ ಮೂಲದ ಅಂಬುಜಾ ಚೆನ್ನಾಗಿ ಓದಿಕೊಂಡಿದ್ದ ಮಹಿಳೆ. ಆ ಕಾಲಕ್ಕೆ MSc ವ್ಯಾಸಂಗ ಪಡೆದಿದ್ದ ಅಂಬುಜಾ ಕಾಲೇಜೊಂದರಲ್ಲಿ ಲೆಕ್ಚರರ್ ಕೂಡ ಆಗಿದ್ರು. ಮದುವೆ ಆದ್ಮೇಲೆ ವೃತ್ತಿ ಮುಂದುವರಿಸಲು ಅಂಬುಜಾ ಅವರನ್ನ ದ್ವಾರಕೀಶ್ ಬಿಡಲಿಲ್ಲ. ಚಿತ್ರರಂಗಕ್ಕೆ ಕಾಲಿಡುವ ಸಮಯ ಬಂದಾಗ ಪತ್ನಿ ಅಂಬುಜಾ ಅವರನ್ನ ದ್ವಾರಕೀಶ್ ಕೇಳಿದ್ರಂತೆ. ಆಗ ನಿಮ್ಮಿಷ್ಟವೇ ನನ್ನಿಷ್ಟ, ನೀವೇ ನನಗೆ ಪ್ರಪಂಚ, ನಿಮ್ಮನ್ನ ಬಿಟ್ಟರೆ ನನಗೆ ಬೇರೆ ಏನು ಬೇಡ ಅಂತ ಪತಿಗೆ ಅಂಬುಜಾ ಹೇಳಿದ್ರಂತೆ. ಹಾಗೆ ನೋಡಿದ್ರೆ ದ್ವಾರಕೀಶ್ ಅವರಿಗಿಂತ ಅಂಬುಜಾ 6 ತಿಂಗಳು ದುಟ್ಟವರು. ದ್ವಾರಕೀಶ್ ಅವರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಅಂಬುಜಾ ಪ್ರೀತಿಸುತ್ತಿದ್ರಂತೆ. ಪತಿ ದ್ವಾರಕೀಶ್ ಅವರನ್ನ ಅಂಬುಜಾ ಎಂದು ಪ್ರಶ್ನಿಸಿದವರಲ್ಲ. ದ್ವಾರಕೀಶ್ ಅವರಿಗೆ ಇಷ್ಟದ ಅಡುಗೆಗಳನ್ನು ಮಾಡಿಕೊಡುವುದರಲ್ಲಿ ಅಂಬುಜಾ ಸದಾ ಮುಂದೆ ಹದ್ದ ಹಾಗೆ ದ್ವಾರಕೀಶ್ ಹಾಗೂ ಅಂಬುಜಾ ದಂಪತಿಗೆ 5 ಜನ ಮಕ್ಕಳು. ಸಂತೋಷ್, ಯೋಗೇಶ್, ಗಿರೀಶ್, ಸುಕೀಶ್ ಹಾಗೂ ಅಭಿಲಾಷ್. ದ್ವಾರಕೀಶ್ ಹಾಗೂ ಅಂಬುಜಾ 62 ವರ್ಷಗಳ ಕಾಲ ಸುದೀರ್ಘ ಸಂಸಾರವನ್ನ ನಡೆಸಿದ್ದಾರೆ. ಎರಡನೇ ಮದುವೆಯನ್ನ ಮಾಡಿಕೊಂಡ್ರು ಅಂತ ಯಾರಾದರೂ ಪ್ರಶ್ನೆ ಮಾಡಿದರೆ, ನಾನು ಎರಡನೇ ಮದುವೆ ಮಾಡಿಕೊಂಡಿಲ್ಲ, ಅದು ಆಗಿದ್ದು ಅಷ್ಟೇ, ದೈವ ಇಚ್ಛೆ ಇರಬೇಕು ಅಂತ ದ್ವಾರಕೀಶ್ ಉತ್ತರಿಸಿದರು. ದ್ವಾರಕೀಶ್ ಹಾಗೂ ಅಂಬುಜಾ ಅವರದ್ದು ಅನನ್ಯ ದಾಂಪತ್ಯ. ಚಿತ್ರರಂಗದಿಂದ ಅಂಬುಜಾ ದೂರ ಇದ್ರೂ ಕೂಡ ಪತಿ ಮೇಲೆ ಅವರಿಗೆ ಅಪಾರ ಪ್ರೀತಿ. ಪತಿ ಮನೆ ಮಕ್ಕಳ ಮೇಲೆ ಅತೀವ ಕಾಳಜಿ ವಹಿಸುತ್ತಿದ್ದವರು ಅಂಬುಜಾ. ಹೀಗಿದ್ರೂ ಎರಡನೇ ಮದುವೆ ಆಗಬೇಕಾದ ಪರಿಸ್ಥಿತಿ ದ್ವಾರಕೀಶ್ ಅವರಿಗೆ ಎದುರಾಯಿತು. ಅದು ಗೌರಿ ಕಲ್ಯಾಣ ಸಿನಿಮಾದ ಮೇಕಿಂಗ್ ಸಂದರ್ಭ. ಈ ವೇಳೆ ಅಕ್ಕನ ಮಗಳಿಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡಿ ಅಂತ ಕೇಳಲು ದ್ವಾರಕೀಶ್ ಅವರನ್ನ ಭೇಟಿಯಾದವರು ಶೈಲಜಾ. ಅಲ್ಲಿದ್ದ ಶೈಲಜಾ ಹಾಗೂ ದ್ವಾರಕೀಶ್ ಮಧ್ಯೆ ಸ್ನೇಹ ಬೆಳೆಯಿತು. ಶೈಲಜಾ BSc ಪದವೀಧರ. ಆಗ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಶೈಲಜಾ ಕೆಲಸ ಮಾಡುತ್ತಿದ್ದರು. ಶೈಲಜಾ ಹಾಗೂ ದ್ವಾರಕೀಶ್ ಮಧ್ಯೆ ಆತ್ಮೀಯತೆ ಬೆಳೆಯಿತು. ಶೈಲಜಾ ಅವರ ಅಕ್ಕನ ಮಗಳಿಗೆ ಸಿನಿಮಾದಲ್ಲಿ ದ್ವಾರಕೀಶ್ ಚಾನ್ಸ್ ಕೊಡಲಿಲ್ಲ. ಆದರೆ ಶೈಲಜಾ ಅವರೊಂದಿಗೆ ಎರಡನೇ ಮದುವೆ ಆಗಿಬಿಟ್ಟಿದ್ರು. ಇದು ಶೈಲಜಾ ವಿಷಯವನ್ನ ದ್ವಾರಕೀಶ್ ಪ್ರಸ್ತಾಪ ಮಾಡಿದಾಗ, ನಿಮಗೆ ಯಾರು ಇಷ್ಟವೋ ಅವರಿಗೆ ನನಗೂ ಇಷ್ಟ ಎಂದಷ್ಟೇ ಅಂಬುಜಾ ಹೇಳಿದ್ರಂತೆ. ನನ್ನ ದುರ್ಗುಣಗಳನ್ನ ಅಂಬುಜಾ ಯಾವತ್ತೂ ಪ್ರಶ್ನೆ ಮಾಡಿರಲಿಲ್ಲ, ಬೈಯಲೂ ಇಲ್ಲ. ಆದರೆ ಎರಡನೇ ಮದುವೆ ಆದಾಗ ಅಂಬುಜಾ ತುಂಬಾ ಹರ್ಟ್ ಆಗಿದ್ಲು ಎಂದು ಕೆಲವೊಂದು ಸಂದರ್ಭದಲ್ಲಿ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ಆದರೆ ಇದೀಗ ದ್ವಾರಕೀಶ್ ಇನ್ನೆಲ್ಲ ಎಂಬ ವಿಚಾರ ಕೇಳಿ ಇಡೀ ಚಿತ್ರರಂಗವೇ ಕಣ್ಣೀರಿನಲ್ಲಿ ಮುಳುಗಿ ಹೋಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇಬ್ಬರು ಪತ್ನಿಯರನ್ನ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದಕ್ಕೂ ಮೊದಲು ನೀವೇನಾದರೂ ದ್ವಾರಕೀಶ್ ಅಭಿಮಾನಿಗಳಿಗಿದ್ದರೆ ದಯಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನಿಮ್ಮ ಕೆಲವೊಂದಿಷ್ಟು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.